ಸೊ ಇನ್ನೇನು ಒಂದು 15-16 ದಿನದಲ್ಲಿ ನಾವೆಲ್ಲ ಹೊಸ ವರ್ಷ ಕಾಲಿಡ್ತೀವಿ. ಪ್ರತಿ ವರ್ಷ ನಾವು ಅನ್ಕೊಳ್ತೀವಿ ಏನಾದರೂ ಮಾಡಬೇಕು. ಇಟ್ ಮೇ ಬಿ ಲೈಕ್ ಫೈನಾನ್ಷಿಯಲ್ ಗೋಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ವೆಯ್ಟ್ ಲಾಸ್ ಗೋಲ್ಸ್ ಆಗಿರ್ಬೋದು, ಹೆಲ್ತ್ ಗೋಲ್ಸ್ ಆಗಿರ್ಬೋದು, ಇಲ್ಲ ಲೈಫ್ನ ಚೆನ್ನಾಗಿ ಇಟ್ಕೊಳ್ಳೋ ಗೋಲ್ಸ್ ಆಗಿರ್ಬೋದು. ಇಟ್ ಮೇ ಬಿ ಎನಿಥಿಂಗ್, ಏನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿರ್ತೇವೆ. ಬಟ್ ಪ್ರತಿ ವರ್ಷನೂ ಮಾಡೋಕ್ಕಾಗಿರಲ್ಲ. ಅದ್ರ ಬಗ್ಗೆ ಯೋಚನೆ ಇರಲಿ ಒಂದು. ಆ್ಯಂಡ್ ಅದ್ರ ಜೊತೆಗೆ ಈ ವರ್ಷ ಏನು ಮಾಡಿಲ್ಲ ಅದ್ರ ಬಗ್ಗೆ ನೆವರ್ ರಿಗ್ರಿಟ್. ಏನು ಮಾಡಿದ್ರ ಬಿ ಹ್ಯಾಪಿ ಫಾರ್ ದಟ್, ಬಿಕಾಸ್ ಯು ಆರ್ ಆಲ್ವೇಸ್ ಆನ್ ದ ಪ್ರಾಫಿಟ್ ಸೈಡ್. ನೀವು ಬರ್ಬೇಕಾದ್ರೆ ಏನೋ ತಂದಿಲ್ಲ, ಹೋಗ್ಬೇಕಾದ್ರೆ ಏನೋ ತೊಗೊಂಡೋಗಲ್ಲ. ಬಟ್ ನೀವೇನು ಮಾಡಿದ್ರು ಯು ಆರ್ ಆಲ್ವೇಸ್ ಆನ್ ದ ಪ್ರಾಫಿಟ್ ಸೈಡ್. ಬಟ್ ಇನ್ನು ಮಿಕ್ಕಿರೋ 15-16 ದಿನದಲ್ಲಿ ಏನು ಮಾಡೋಕ್ಕಾಗುತ್ತೋ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಆಲ್ವೇಸ್ ನೋಡಿ ಸ್ನೇಹಿತರೆ, ಒಂದಲ್ಲ ಒಂದು ದಿನ ಯು ವಿಲ್ ಬಿ ವೆರಿ ಗ್ರೇಟ್. ಬಟ್ ಡೈಲಿ ಏನೋ ಒಂದು ಕಾಂಟ್ರಿಬ್ಯೂಷನ್ ಆಗ್ತದೆ ಅಂತ ನೋಡಿ. ಸಣ್ಣ 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 ಕಾಂಟ್ರಿಬ್ಯೂಷನ್ ಒಂದಲ್ಲ ಒಂದು ದಿನ ದೊಡ್ಡ ಕಾಂಟ್ರಿಬ್ಯೂಷನ್ ಹೆಲ್ಪ್ ಆಗ್ತದೆ. ಬಟ್ ಅದೇ ಡೈಲಿ ಏನೋ ಒಂದು ಮಾಡಿದ್ರೆ ಅದ್ರ ಮೇಲ್ಗಡೆ ಫೋಕಸ್ ಮಾಡಿ. ಡೈಲಿ ಸಣ್ಣ 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 ಕೆಲಸನೇ ಮಾಡ್ತಾ ಹೋಗ್ತಾರೆ. ಬಟ್ ಸ್ವಲ್ಪ ದಿನ ಆಗೋ ನೋಡೋಷ್ಟರಲ್ಲಿ ಅದು ತುಂಬಾ ಒಂದು ದೊಡ್ಡ ಕೆಲಸ ಆಗಿರ್ತದೆ. ಬಟ್ ನೆವರ್ ಎವರ್ ಕ್ವಿಟ್. ಯಾವಾಗಲೂ ಕೂಡ ಅಷ್ಟೇ, ನೀವೇನೋ ಒಂದು ಕೆಲಸ ಮಾಡ್ತಾ ಇಲ್ಲಿ ಯಾವುದೇ ಕಾರಣಕ್ಕೂ ಕ್ವಿಟ್ ಆಗಬೇಡಿ. ಅದರಿಂದ ರಿಸಲ್ಟ್ ಸ್ವಲ್ಪ ಲೇಟ್ ಆಗೋದು, ಬಟ್ ಖಂಡಿತ ರಿಸಲ್ಟ್ಸ್ ಬರುತ್ತೆ. ಆಲ್ವೇಸ್ ಕೀಪ್ ಇನ್ ಮೈಂಡ್, ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಸಕ್ಸಸ್ ಇಸ್ ಯೋರ್ಸ್. ಸಕ್ಸಸ್ ಫ್ರೀ ಆಗಿ ಕುತ್ಕೊಂಡು ಇಲ್ಲ, ಸಕ್ಸಸ್ ಯಾವಾಗಲೂ ನಿದ್ದೆ ಮಾಡ್ತಾರೆ ಸಕ್ಸಸ್ ಬರಲ್ಲ. ಆಲ್ವೇಸ್ ಕೀಪ್ ವರ್ಕಿಂಗ್. ಖಂಡಿತ ಯು ಕ್ಯಾನ್ ಅಚೀವ್.